ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಗರ್ ಎಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಮನೆಯ ತೋಟದಲ್ಲಿ ಬೆಳೆದಿರುವಂತಹ ಬ್ರಹ್ಮಕಮಲನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ ಬ್ರಹ್ಮಕಮಲ ಯಾವ ರೀತಿ ಅರಳುತ್ತೆ ಅಂತ, ಯಾವ ರೀತಿ ಬಂದಿದೆ ನಮ್ಮ ಪುಟಾಣಿ ಗಾರ್ಡನ್ ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದೇ ಅದು ಬ್ರಹ್ಮಕಮಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಬ್ರಹ್ಮಕಮಲ. ಇದು ಇನ್ನು ಮೊಗ್ಗು ಇನ್ನು ಅರಳಿಲ್ಲ. ಇದು ನೈಟು ಅರಳುತ್ತೆ ಅಂತ ಹೇಳಿದ್ರು, ಸಂಜೆ 6 ಗಂಟೆ ನಂತರ. ಅದಕ್ಕೋಸ್ಕರನೇ ನಾನು, ನನ್ನ ಮಕ್ಕಳು, ನಮ್ಮ ಅಕ್ಕ ಮಗಳು ಎಲ್ರು ಬಂದ್ವಿ ನೋಡೋಣ ಅಂತ. ಸುಮಾರು ಒಂದು 5:15, 5:45 ಆಗಿದೆ ಈಗ ಟೈಮು. ಆದ್ರೆ ಇನ್ನೂ ಅರಳಿಲ್ಲ ಇದು ಹೂವು. ಫಸ್ಟ್ ಟೈಮು ನಮ್ಮ ಮನೆ ಹತ್ರ ಇದು ಬ್ರಹ್ಮಕಮಲ ಬರ್ತಾ ಇರೋದು. ನಮ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಕ್ಯೂರಿಯಾಸಿಟಿ ಯಾವ ರೀತಿ ಹರಡುತ್ತೆ ಈ ಹೂವು ಅಂತ. ನಾವು ಎಲ್ರು ಹೇಳ್ತಾ ಇದ್ರು, ಸುಮಾರು ಜನ ಬ್ರಹ್ಮಕಮಲ ಅಂತ ಯಾವ ರೀತಿ ಇರುತ್ತೋ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಮೊಬೈಲ್ ಅಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇದ್ವಿ ಅಷ್ಟೇ, ಆದ್ರೆ ಫಿಲಂಗಳಲ್ಲೆಲ್ಲ. ಆದ್ರೆ ನಾವು ನಮ್ಮ ಮನೆ ಹತ್ರ ಈ ತರ ಹೂವು ಬಿಡುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಗಿಡ ಬೆಳೆಸಿದ್ದಕ್ಕೂ ಸಾರ್ಥಕ ಆಗೋಯ್ತು. ಈ ಬ್ರಹ್ಮಕಮಲ ನೋಡ್ತಾ ಇದ್ದಂಗೆ ನಾವು ನಿಜವಾಗ್ಲೂ ಅನ್ಕೊಂಡಿದ್ವಿ ಬಿಡೋದೇ ಇಲ್ಲ ಹೂವು. ಎಷ್ಟು ಸುಮಾರು ವರ್ಷದಿಂದ ಹೂವನ್ನೇ ಬಿಟ್ಟಿರ್ಲಿಲ್ಲ. ನಮಗ್ ಗೊತ್ತಿಲ್ಲ ಇದಕ್ಕೆ ಯಾವ ತರ ಗೊಬ್ಬರ ಹಾಕ್ಬೇಕು ಅಂತ. ಅದ್ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾವು ನೀರ್ ಹಾಕ್ತಾ ಇದ್ವಿ ಮಾಮೂಲಿ, ವರ್ಮಿ ಕಾಂಪೋಸ್ಟ್ ಒಂದು 15 ದಿವಸಕ್ಕೊಂದ್ಸರಿ ಹಾಕ್ತಾ ಇದ್ವಿ. ಆದ್ರೆ ಹೂವನ್ನೇ ಬಿಡ್ತಾನೆ ಇರ್ಲಿಲ್ಲ. ಈಗ ಫಸ್ಟ್ ಟೈಮು ಈ ಗಿಡದಲ್ಲಿ ಬಿಟ್ಟಿರೋದು. ಬನ್ನಿ, ಇನ್ನೂ ಒಂದು ಗಿಡ ಇದೆ, ತೋರಿಸ್ತೀನಿ ನಿಮ್ಗೆ. ಡ್ರ್ಯಾಗನ್ ಅಂತ, ಅದ್ರಲ್ಲೂ ಸಹ ಹೂವುಗಳು ಬಿಟ್ಟಿದೆ ನೋಡಿ, ತೋರಿಸ್ತಾ ಇದೀನಿ ನಾನು ನಿಮ್ಗೆ. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. 4 ಹೂವು ಬಿಟ್ಟಿದೆ. ಇದು ಅಷ್ಟೇ ನೈಟು ಅರಳುತ್ತಂತೆ, ಅದು ಗೊತ್ತಿಲ್ಲ. ನೋಡೋಣ ಅಂತ ಇವತ್ತು ಕಾಯ್ತಾ ಇದೀವಿ. ಸಂಜೆ ಎಷ್ಟು ಗಂಟೆ ನಂತರ ಅರಳುತ್ತೋ ಏನೋ ಗೊತ್ತಿಲ್ಲ. ನಮ್ಗಂತೂ ಫುಲ್ ಕ್ಯೂರಿಯಾಸಿಟಿ. ನೋಡಿ, ಇಲ್ಲಿ 2 ಇದೆ, ನೋಡಿ ಅಲ್ಲಿ 2 ಬಿಟ್ಟಿದೆ. ಒಟ್ಟು 4 ಹೂವು ಮತ್ತೆ ಪ್ಲಸ್ ಒಂದು ಬ್ರಹ್ಮಕಮಲ. ನಮ್ಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಕಡೆ 2 ಇದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೇಮ್ ಒಂದೇ ತರ ಹೂವು ಇದು, ಆದ್ರೆ ಸ್ಮೆಲ್ ಮಾತ್ರ ಬೇರೆ ಬೇರೆ ಇರುತ್ತೆ. ಹಾಗಾದ್ರೆ ಬನ್ನಿ, ನಾವು ಇವಾಗ ಸಂಜೆ ನೈಟ್ ಆದ್ಮೇಲೆ ಯಾವ ರೀತಿ ಅರಳಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ನಾವು ರಾತ್ರಿ 8:30 ಮೇಲಕ್ಕೆ ಹೋಗ್ತಾ ಇದೀವಿ. ನಾನು, ನನ್ನ ಮಕ್ಕಳು ಎಲ್ಲಾರು ವಾಕಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಈಗ್ಲೂ ಅರಳಿರುತ್ತೋ ಇಲ್ಲ ಅಂತ ಒಂದು ಕನ್ಫ್ಯೂಷನ್. ಆದ್ರೆ ನಿಜಕ್ಕೂ ನೋಡಿ, ಇನ್ನೂ ಅರಳಿಲ್ಲ. 8:30 ಆಗಿದೆ. ಅದು ಯಾವಾಗ ಅರಳುತ್ತೋ ಏನೋ ಗೊತ್ತಿಲ್ಲ. ತುಂಬಾ ಕ್ಯೂರಿಯಾಸಿಟಿಯಿಂದ ನಾವು ಕಾಯ್ತಾ ಇದೀವಿ ಫ್ರೆಂಡ್ಸ್. ಈ ಬ್ರಹ್ಮಕಮಲ ನಮ್ಮ ಜಗತ್ನಲ್ಲಿ ಸುಮಾರು ಒಂದು 10,000ಕ್ಕೂ ಅಧಿಕ ಜಾತಿಯ ಹೂಗಳು ಇರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಹೂಗಳು ಮುಂಜಾನೆಯ ಸೂರ್ಯ ಹುಟ್ಟಿದ ಮೇಲೆನೆ, ಅದರ ಸೂರ್ಯನ ರಶ್ಮಿಗಳು ತಾಕಿದ ನಂತರನೇ ಎಲ್ಲ ಹೂಗಳು ಹರಡುತ್ತೆ. ಆದ್ರೆ ಅದೊಂದು ಪ್ರಕೃತಿ ನಿಯಮ ಅಂತ ಹೇಳ್ಬೋದು. ಆದ್ರೆ ಅದನ್ನೆಲ್ಲ ಮೀರಿ ಇಲ್ಲೊಂದು ಹೂವು ರಾತ್ರಿ ಸಮಯದಲ್ಲಿ ಮಾತ್ರ ಹರಡುತ್ತೆ ಫ್ರೆಂಡ್ಸ್. ಮುಂಜಾನೆ ಆಗೋದ್ರೊಳಗೆ ಇದು ಬಾಡಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅರಳಿದೆ ನೋಡಿ. ತುಂಬಾನೇ ಖುಷಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ನಮ್ಗಂತೂ ಖುಷಿ ತಡೆಯೋದಿಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಟೈಮು ನಮ್ಮ ಮನೆ ಹತ್ರ ಬೆಳೆದ ಗಿಡದಲ್ಲಿ ಬ್ರಹ್ಮಕಮಲನ ನೋಡ್ತಾ ಇರೋದು. ಫುಲ್ಲು ಖುಷಿ. ಈ ಬ್ರಹ್ಮಕಮಲ ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಅರಳುವಂತಹ ಅಪರೂಪದ ದೈವಿ ಪುಷ್ಪ ಫ್ರೆಂಡ್ಸ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಈ ಡ್ರ್ಯಾಗನ್ ಫ್ಲವರು ಫಸ್ಟ್ ಟೈಮು ಈ ಗಿಡದಲ್ಲೂ ಅಷ್ಟೇ 4 ಬಿಟ್ಟಿರೋದು. ಇದು ಬೆಳಗ್ಗೆ ಅಷ್ಟರಲ್ಲಿ
ಬಾಡೋಗ್ಬಿಡುತ್ತೆ. ಕಾಯಿ ಬಿಡುತ್ತಾ ಇಲ್ವಾ ನೋಡ್ಬೇಕು. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ, ಏನಾಗುತ್ತಂತೆ ಅವರು ಬೆಳೆಸಿರುವಂತಹ ಡ್ರ್ಯಾಗನ್ ಗಿಡದಲ್ಲಿ ಇದೇ ತರ ಸೇಮ್ ಹೂ ಬಿಡುತ್ತಂತೆ. ಬಿಟ್ಟ ನಂತರ ಹಳದಿ ಬಣ್ಣಕ್ಕೆ ಬಂದು ಅದು ಪೂರ್ತಿಯಾಗಿ ಬಾಡೋಗ್ಬಿಡುತ್ತಂತೆ. ಅದರಲ್ಲಿ ಹಣ್ಣೆ ಬೀಳೋದಿಲ್ವಂತೆ. ನಾವು ನಮ್ ಗಿಡದಲ್ಲಿ ಏನಾಗುತ್ತೋ ಅಂತ ನೋಡ್ಬೇಕು. ನೋಡಿ, ಈಗ ರಾತ್ರಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದು ಹಣ್ಣು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೂ ಬಿಟ್ಟಿದೆಯಲ್ಲ ನೋಡೋದಕ್ಕೆ ತುಂಬಾನೇ ಖುಷಿ. ಇಷ್ಟೇ ಸಾಕು. ಅಂದ್ರೆ ಹಣ್ಣು ಬಿಟ್ರು ಒಳ್ಳೇದೇ, ಬಿಡ್ಲಿಲ್ಲ ಅಂದ್ರೂ ತುಂಬಾನೇ ಒಳ್ಳೇದೇ. ಯಾಕಂದ್ರೆ ಇಷ್ಟು 4 ಹೂವುಗಳನ್ನ ನೋಡುವಂತಹ ಅವಕಾಶ ಕೊಟ್ಟಂತ ಈ ಗಿಡಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ನಾವೆಲ್ಲರೂ ಸೇರಿ ಫೋಟೋಗಳನ್ನ ತಗೊಂಡ್ವಿ, ವಿಡಿಯೋ ಮಾಡ್ತಾ ಇದೀವಿ. ನೋಡಿ ನನ್ನ ಮಗ ಯಾವ ರೀತಿ ಫೋಟೋಗಳನ್ನ ತೆಗ್ದಿದ್ದಾನೆ ಅಂತ, ವಿಡಿಯೋ ಮಾಡಿದ್ದಾನೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹೂವಿನೊಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೇಮ್ ತಾವರೆ ಹೂವಿನ ರೀತಿಯಲ್ಲೇ ಇರುತ್ತೆ, ಆದ್ರೆ ತಾವರೆ ಹೂವು ಅಲ್ಲ. ನೋಡಿ ಯಾವ ರೀತಿ ಫೋಸ್ ಕೊಡ್ತಾನೆ ಫ್ರೆಂಡ್ಸ್ ನನ್ನ ಮಗ. ಒಟ್ನಲ್ಲಿ ತುಂಬಾನೇ ಖುಷಿ ಆಯ್ತು ನಮ್ಗೆ ಈ ಹೂವು ಬಿಟ್ಟಿದ್ದು. ನೋಡಿ ಏನೇನೆಲ್ಲ ಮಾಡ್ತಾನೆ ಅಂತ ಅವನು. ಈ ಗಿಡದಲ್ಲಿ ಹುಷಾರು, ಮುಳ್ಳಿರುತ್ತೆ, ನೋಡ್ಕೊಂಡು ಹೂವು ಬಿಟ್ಟಾಗ ನೋಡ್ಕೊಂಡು ಮುಟ್ಟಿ. ಮಕ್ಳಿದ್ರೆ ಹುಷಾರು, ಹತ್ರಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಬ್ರಹ್ಮ ಕಮಲ ಗಿಡದಲ್ಲಿ ಏನು ಮುಳ್ಳಿರೋದಿಲ್ಲ, ಆದ್ರೆ ಈ ಡ್ರ್ಯಾಗನ್ ಗಿಡದಲ್ಲಿ ಮಾತ್ರ ಮುಳ್ಳಿರುತ್ತೆ. ನೋಡ್ಕೊಂಡು ಮುಟ್ಟಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗಾಳಿಗೆ ಎಷ್ಟು ಚೆನ್ನಾಗಿ ಫೆಟಲ್ಸ್ ತರ ಶೇಕ್ ಆಗುತ್ತೆ ಅಂತ. ತುಂಬಾನೇ ಚೆನ್ನಾಗಿದೆ. ನಿಮ್ಮನೆ ಹತ್ರನು ಈ ರೀತಿ ಡ್ರ್ಯಾಗನ್ ಫ್ಲವರ್ ಮತ್ತೆ ಬ್ರಹ್ಮ ಕಮಲನ ಬೆಳೆಸಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೂ ಇದೇ ರೀತಿ ಖುಷಿ ಆಗಿದೆಯಾ ನಮ್ ತರನೇ? ಈ ಹೂವುಗಳು ಬಿಟ್ಟಿದ್ದಾಗ ನೋಡಿದ ತಕ್ಷಣ ನಮ್ಗೆ ಮಾತೇ ಬರ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟೊಂದು ಖುಷಿ ಆಗ್ತಾ ಇದೆ. ನೋಡಿ, ಈಗ ನನ್ ಮಗ ನನ್ನನ್ನ ಎತ್ಕೊ ಮಮ್ಮಿ ಅಂತ ಹೇಳ್ತಾ ಇದ್ದ. ನೋಡಿ, ನಾನು ಎತ್ಕೊಂಡಿದ್ದೀನಿ. ಅವನ್ಗೆ ಮೇಲಕ್ಕೆ ಬಂದಾಗಿಂದ ತುಂಬಾನೇ ಖುಷಿ ಆಗ್ತಾ ಇದೆ. ಹೂವನ್ನ ಅವನು ಎಷ್ಟು ಸಾರಿ ಕೈಯಲ್ಲಿ ಮುಟ್ತಾರೋ ಅಂದ್ರೆ ಅಷ್ಟು ಖುಷಿ ಅವನ್ಗೆ ನೋಡೋದಿಕ್ಕೆ. ಯಾಕಂದ್ರೆ ನನ್ಗೇನೆ ತುಂಬಾ ಖುಷಿ ಆಗ್ತಾ ಇದೆ, ನನ್ ಮಗನ್ಗೆ ಇದ್ದಿದ್ದು ಖುಷಿನೇ. ಮುಟ್ಟೋದಿಕ್ಕೆ ತುಂಬಾನೇ ಸಾಫ್ಟ್ ಆಗಿದೆ ಫೆಟಲ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಾಳಿಗೆ ಹೂವು ಈ ತರ ಪೆಟಲ್ಸ್ ಅಲ್ಲಾಡ್ತಾ ಇದೆಯಲ್ಲ ಅದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಪುಟಾಣಿ ಗಾರ್ಡನ್ ಅಲ್ಲಿ ಬಿಟ್ಟಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕಂದ್ರೆ ವಿಡಿಯೋಗಳ ತೆಗೆಯೋದು ತುಂಬಾನೇ ಕಷ್ಟ. ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಈ ತರ ವಿಡಿಯೋಗಳನ್ನ ಮಾಡೋದು ತುಂಬಾ ಈಸಿ ಅಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಡ್ರ್ಯಾಗನ್ ಫ್ಲವರ್ ಮತ್ತೆ ಬ್ರಹ್ಮಕಮಲ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.